ಒಬ್ಬರಿಗಿಂತ ಅಲ್ಲಿ ಕುಮಾರಣ್ಣನ ಎದುರಿಸ ತಾಕತ್ತಿಲ್ಲ ಡಿಕೆಶಿ ನಿನ್ಗೆ. ರೇವಣ್ಣನ ಅರೆಸ್ಟ್ ಮಾಡೋದು ಧಿಕ್ಕಾರ. ಡಿಕೆ ಶಿವಕುಮಾರ್, ನಮ್ಮ ರೇವಣ್ಣ ಈ ಜಿಲ್ಲೆಯ ದೊಡ್ಡ ಆಲದ ಮರ. ನಮ್ಮ ರೇವಣ್ಣವ್ರನ್ನ ಬಿಡುಗಡೆ ಮಾಡಬೇಕು. ಕ್ಷಮೆ ಆಯ್ತು, ಬರೀ ಬಿಡುಗಡೆ ಮಾಡೋದಲ್ಲ, ಅವ್ರು ಅರೆಸ್ಟ್ ಮಾಡಿದಕ್ಕೆ ಸರ್ಕಾರ ಕ್ಷಮಾಜ್ಞೆ ಕೇಳ್ಬೇಕು. ರಾಮನಗರದಲ್ಲಿ ಅದು ಟೆಂಟ್ ಇಟ್ಕೊಂಡು ಬ್ಲೂ ಫಿಲ್ಮ್ ತೋರಿಸ್ತಾ ಅಂತ. ಡಿಕೆ ಶಿವಕುಮಾರ್, ನೀನು ಅದನ್ನ ಸಾಬೀತುಪಡಿಸ್ಬಿಟ್ಟೆ. ನೀನೇ ಪ್ರೊಡ್ಯೂಸರ್, ನೀನೇ ಡಿಸ್ಟ್ರಿಬ್ಯೂಟರ್. ಒಬ್ಬರು ಹಾಲಿ ನ್ಯಾಯಾಧೀಶರಿಗೆ ಕೊಟ್ಟು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು. ತೊಂದರೆಗೊಳಪಡಿಸಿ ಅವ್ರನ್ನ ಮಾಧ್ಯಮಗಳಲ್ಲಿ ಎಳೆದಾಡ್ತಿರುವಂತ ರೀತಿ ನಿಜಕ್ಕೂ ಅಕ್ಷಮ್ಯ. ಪ್ರಕರಣ ತನಿಖೆ ಆಗೋಕ್ಕೂ ಮುಂಚೆನೆ ತೀರ್ಪನ್ನ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಯಾರ್ರಿ? ಈ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಎರಡು ಕಾರಣಕ್ಕೋಸ್ಕರ ನಿಮ್ ಗಮನದಲ್ಲಿರ್ಬೇಕು. ನಿಮ್ಗೆಲ್ಲ ಗೊತ್ತಿದೆ, ಲೈಂಗಿಕ ಹಗರಣದಿಂದ ಶುರುವಾದಂತ ಈ ಒಂದು ಪ್ರಕರಣ ಏನಿದೆ, ಲೈಂಗಿಕ ಹಗರಣಕ್ಕೆ SIT ಮಾಡಿದ್ರು. SIT ಮಾಡಿದಂಥದ್ದು ಮೊಟ್ಟ ಮೊದಲ ಬಾರಿಗೆ ಜಾತ್ಯತೀತ ಜನತಾದಳ ಸ್ವಾಗತ ಮಾಡ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಅದನ್ನ SIT ಮಾಡಿರ್ತಕ್ಕಂಥ BK ಸಿಂಗ್ ಬಗ್ಗೆ ಅಪಾರವಾದಂತ ಗೌರವ ಇದೆ ಇಡೀ ರಾಜ್ಯದಲ್ಲಿ. BK ಸಿಂಗ್ ಸರ್, ನೀವು ಹೆಸರು ಉಳಿಸಿ ಹೇಳಬೇಕು, ಹೆಸರು ಚ್ಯುತಿ ಬರಬಾರ್ದು. ಅದನ್ನು ಮಾಡ್ತಕ್ಕಂಥ ತನಿಖಾ ಸಂಸ್ಥೆ ಮಾಡ್ತಕ್ಕಂಥದ್ದು ಆ ಕ್ರಿಯೆಯಲ್ಲಿ ಭಾಗವಹಿಸಿದವನ್ನ, ಆ ಕ್ರಿಯೆಯನ್ನು ಚಿತ್ರೀಕರಣ ಮಾಡಿದಂತವನ, ಆ ಕ್ರಿಯೆಯನ್ನು ಶೇಖರಿಸಿದಂತವನ, ಆ ಕ್ರಿಯೆಯನ್ನು ಪಬ್ಲಿಷ್ ಮಾಡ್ದ ಶೇಖರಿಸಿದಂತವನ, ಅದ್ರ ಕದ್ದವನ, ಶೇಖರಿಸಿದವನು ಕದ್ದಂತವನ. ಕಾಂಗ್ರೆಸ್ ಲೀಡರ್ಗಳು ಏನ್ ಕ್ರಮ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದು ಶಿಕ್ಷೆ ಮಾಡಬೇಕು ಅಂತ ನಾವೆಲ್ಲ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನಾವು ಸ್ವಾಗತ ಮಾಡುದು. ಆದ್ರೆ ಇವತ್ತೇನಾಗ್ತಾ ಇದೆ, ದಿಕ್ಕು ತಪ್ತಾ ಇದೆ. ಯಾರ್ಯಾರು ಚಾಲಕ ಒಳಗೊಂಡಂದು A1 ಅಪರಾಧಿ ಅಂತ ಮಾಡಿದ್ರು ಹಂಚಿಕೆ ಕ್ರಿಯೆಯಲ್ಲಿ, ಅವ್ರನ್ನ ಹೊರಗಡೆ ಹೋಗ್ಲಿಕ್ಕೆ ಮಲೇಷ್ಯಾಕ್ಕೆ ಹೋಯ್ತಾನೆ, ಎಲ್ಲಿ ಹೋಯ್ತಾನೆ ಯಾವನಿಗೆ ಗೊತ್ತಿಲ್ಲ. ಅವ್ರನ್ನ ಇವರೇ DK ಶಿವಕುಮಾರ್ ಮತ್ತು ತಂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತಿಲ್ಲ, ನಾವು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜಾತ್ಯತೀತ ಜನತಾದಳ 8 ಜನರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ 8 ಜನರ ಮೇಲೆ ದೂರು ಕೊಟ್ಟಿದೆ. ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ. ಅವ್ರು ಮೊಟ್ಟ ಮೊದಲು ಮಾಡಿದ್ದೆ ಯಾವುದು, ರೇವಣ್ಣರ ಅಣಿಬೇಕು. ರೇವಣ್ಣರ ಒಬ್ಬರಿಗಿಂತ ಅಲ್ಲಿ ಕುಮಾರಣ್ಣನ ಎದುರಿಸ ತಾಕತ್ತಿಲ್ಲ ಡಿಕೆಶಿ ನಿನ್ಗೆ. ಕುಮಾರಣ್ಣನ ನೀನೇ ಮಾಡಿದೆ. ಇಲ್ಲಿ ರೇವಣ್ಣರ ಮೇಲೆ ಸುಳ್ಳು ಕೇಸ್ ಕೊಡ್ಸಿದೆ. ಅವ್ನ ಯಾರ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಮೂಲಕ ಅವ್ನ ಪ್ರಚೋದನೆ ಮಾಡ್ಕೊಂಡು ಸಂತ್ರಸ್ತೆ ಅಂತ ಕಂಪ್ಲೇಂಟ್ ಕೊಡಿಸಿದೆ. 2 ದಿನ ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಉಳ್ಳಿಲ್ಲ, ಸ್ಟೇಷನ್ ಬೇಲು. ಅದಾದ ತಕ್ಷಣ ಸೀಟ್ ಸರ್ಕಾರದಲ್ಲಿ ಮಾಡ್ತಾರೆ. ಅದಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡ್ತಾರೆ. KR ನಗರದಲ್ಲಿ ಪಾಪ ರೇವಣ್ಣರಿಗೆ ಏನು ಗೊತ್ತೇ ಇಲ್ಲ, ತನಿತಾನು ಈ ಕ್ಷೇತ್ರದಲ್ಲಿ ತನಿತಾನು ಈ ಒಂದು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಪ್ರಕರಣ ಸುಳ್ಳಿದ. ನಾನು ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ. ಇದಕ್ಕೆ ಯಾರ್ಯಾರು ಕಾರಣಕರ್ತರು ಎಂದು ಎಳೆಯಾಗಿ ಬಿಡಿಸಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಅಲ್ಲಿರ್ತಕ್ಕಂಥ ಆಳುಗಳು ಹೊಡೆದು ಟಿವಿ ಮಾಧ್ಯಮದಲ್ಲೆಲ್ಲ ನಿನ್ನೆ ನೋಡ್ತಾ ಇದ್ದೀರಾ. ಸುಳ್ಳು ಮೊಕದ್ದಮೆಯನ್ನು ಹೂಡಿ ಸಂತ್ರಸ್ತೆಯನ್ನು ಏಳಿಗೆನೇ ಕೊಟ್ಟಿಲ್ಲ. ಇವ್ರು ತನ್ನ ಕರ್ಕೊಂಡೋಗಿ ಆಕೆ ಹೇಳ್ತಾಳೆ ನನ್ಗೇನು ಗೊತ್ತಿಲ್ಲ, ನಾನಾಗೆ ಬಂದಿದ್ದೇನೆ. ಆಕೆ ಹೇಳ್ತಾಳೆ ಇದಕ್ಕೂ ರೇವಣ್ಣರು ಸಂಬಂಧಪಟ್ಟಿಲ್ಲ. ಆದ್ರೂ ಸಹ ರೇವಣ್ಣನ ಪರ್ಪಸ್ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಧಿಕ್ಕಾರ. ರೇವಣ್ಣನ ಅರೆಸ್ಟ್ ಮಾಡೋದು ಧಿಕ್ಕಾರ. DK ಶಿವಕುಮಾರ್, ಒಂದು ನೀನ್ ತಿಳ್ಕೊಂಡಿದ್ದೀಯಾ, ರೇವಣ್ಣರ ಕುಟುಂಬವನ್ನ ನೀವು ಫಿನಿಶ್ ಮಾಡಿದ್ರೆ ಜಾತ್ಯತೀತ ಜನತಾದಳವನ್ನು ಅಳಿಸಿ ಹಾಕ್ತಂತ ತಿಳ್ಕೊಂಡಿದ್ದೀರಾ. ನಮ್ಮ ರೇವಣ್ಣ ಈ ಜಿಲ್ಲೆಯ ದೊಡ್ಡ ಆಲದ ಮರ. ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಯಾರು ಏಕ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು HD ರೇವಣ್ಣ ಅವರು. ಅಂತ ವ್ಯಕ್ತಿಯನ್ನು ಅಂದುಬಿಟ್ರೆ ಸಾಧನೆ ಮಾಡ್ತಕ್ಕಂಥ ನಿಂತುಕೊಂಡಿದ್ಯಾ. ಆ ಕಾರಣಕ್ಕೆ ನಿಮಗೆ ಧಿಕ್ಕಾರ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಈ ಕೂಡಲೇ ನಮ್ಮ ರೇವಣ್ಣವ್ರನ್ನ ಬಿಡುಗಡೆ ಮಾಡಬೇಕು. ಕ್ಷಮೆ ಆಯ್ತು, ಬರೀ ಬಿಡುಗಡೆ ಮಾಡೋದಲ್ಲ, ಅವ್ರು ಅರೆಸ್ಟ್ ಮಾಡಿದಕ್ಕೆ ಸರ್ಕಾರ ಕ್ಷಮಾಜ್ಞೆ ಕೇಳಬೇಕು. ಆ ಮೂಲಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೊಂದು ಸ್ನೇಹಿತರೆ, ಎಲ್ಲರೂ ಹೇಳ್ತಾ ಇದ್ರು, ನಾವು ಸಹ ಕೇಳ್ತಾ ಇದ್ದು, ಅನೇಕ ಸಂದರ್ಭದಲ್ಲಿ ಕುಮಾರಣ್ಣವರು ಮಾತಾಡ್ತಾ ಇದ್ರು, ಅಣ್ಣ ಇವ ರಾಮನಗರದಲ್ಲಿ ಅದು ಟೆಂಟ್ ಇಟ್ಕೊಂಡು ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅಂತ. DK ಶಿವಕುಮಾರ್, ನೀನು ಅದನ್ನ ಸಾಬೀತುಪಡಿಸ್ಬಿಟ್ಟೆ. ನೀನೇ
ನಿನ್ನೆ ನೋಡ್ತಂತ ಇದ್ರಲ್ಲಿ ಗೊತ್ತಾಗ್ತದೆ, ನೀನೇ ಪ್ರೊಡ್ಯೂಸರ್, ನೀನೇ ಡಿಸ್ಟ್ರಿಬ್ಯೂಟರ್, ಎಲ್ಲಕ್ಕೂ ಸಹ ಸಂಶಯ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡಲೇ ಡಿ.ಕೆ. ಶಿವಕುಮಾರ್ ಸಂಪುಟದಿಂದ ವಜಾ ಮಾಡಬೇಕು. ಇಲ್ಲದೆ ಹೋದಲ್ಲಿ ವಜಾ ಮಾಡೋರಿಗೆ ಸಹ ನಾನು ನಿರಂತರವಾಗಿ ನಿನ್ನ ವಿರುದ್ಧ, ನಾವು ಸರ್ಕಾರದ ವಿರುದ್ಧನೂ ಸಹ ಸ್ಟ್ರೈಕ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯರೇ, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕೂಡಲೇ ಡಿ.ಕೆ. ಶಿವಕುಮಾರ್ನ ಸಂಪುಟದಿಂದ ವಜಾ ಮಾಡಬೇಕು. ಆಮೇಲೆ SIT ತನಿಖೆ ಮತ್ತೊಂದೇನಿದ್ರು ಸಹ ಈಗಾಗಲೇ ಪಾಸ್ ಆಗ್ತಾ ಇದೆ. SIT ತನಿಖೆ ಮೂಲಕ ನಮ್ಗೆ ನಂಬಿಕೆ ಇಲ್ಲ. ಯಾರೋ ನ್ಯಾಯಮೂರ್ತಿಗಳ ಮುಖಂಡತ್ವದಲ್ಲಿ ನೀವು ಮಾಡಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಮೂಲಕ ನೀವು ಈ ಒಂದು ತನಿಖೆ ನಡೆಸಬೇಕು. ಇಲ್ಲವಾದಲ್ಲಿ ನಿಮಗೆ ತಾಕತ್ತಿದ್ರೆ, ನ್ಯಾಯ ಒದಗಿಸಬೇಕು ಅಂತ ನಿಮ್ ಗಮನದಲ್ಲಿದ್ರೆ ಇದನ್ನ CBI ಕೊಡುವುದರ ಮೂಲಕ ನಿಜವಾದ ಕಲ್ಪ್ರಿಟ್ಸ್ ಯಾರು ನಾವು ಇನ್ನೊಂದ್ ಸಾರಿ ಎದೆ ಮುಟ್ಕೊಂಡು ಹೇಳ್ತೇವೆ. ಅದ್ಯಾವನ್ನೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ನಮ್ಮ ಪಾರ್ಟಿನೇ ಆಗಿರ್ಲಿ, ಯಾವುದೇ ಪಾರ್ಟಿನೇ ಆಗಿರ್ಲಿ, ತಪ್ಪಿಸೋದಕ್ಕೆ ಶಿಕ್ಷೆ ಕೊಡಿ, ಅದಾಗ ಅಭ್ಯಂತರ ಇಲ್ಲ. ಆದ್ರೆ ಮೊನ್ನೆ ರೇವಣ್ಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಸುಮ್ನೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬಿಟ್ಟು ಮಾನ ಹಾನಿ ತೇಜೋ ಹಾನಿ ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಧಿಕ್ಕಾರ ಅಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ. ಜೊತೆಗೆ ಜಾತ್ಯತೀತ ಜನತಾದಳ ಕುಮಾರಣ್ಣರ ನೇತೃತ್ವದಲ್ಲಿ, ರೇವಣ್ಣರ ನೇತೃತ್ವದಲ್ಲಿ, ದೇವೇಗೌಡರ ಮಾರ್ಗದರ್ಶನದಲ್ಲಿ ಬಲವಾಗಿ ಇನ್ನೂ ಸಹ ತಳಮಟ್ಟಿಯಿಂದ ಬೇರೂರಿದೆ. ಒಬ್ಬ ರೇವಣ್ಣರು ನೀವು ಕೂಡ ಹಾಕ್ಬಹುದು, ಸಾವಿರಾರು ರೇವಣ್ಣರು ಈ ಜಿಲ್ಲೆಯಲ್ಲಿ ಹುಡ್ತಾರೆ. ದಯಮಾಡಿ ಸ್ನೇಹಿತರೆ, ಈ ಒಂದು ಪ್ರತಿಭಟನೆ ನಿರಂತರ ಎಲ್ಲರೂ ಸಹ ಬಂದು ಭಾಗವಹಿಸಬೇಕಂತ ಕಳಕಳಿ ವಿನಂತಿ ಮಾಡ್ತೇನೆ. ಇವತ್ತು ಡಿ.ಕೆ. ಶಿವಕುಮಾರನ್ನ ಸಂಪುಟದಿಂದ ವಜಾ ಮಾಡಬೇಕು. ಡಿ.ಕೆ. ಶಿವಕುಮಾರನಿಗೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ, ಪ್ರೇರಿತವಾಗಿ ರಾಜಕೀಯ ಪಿತೂರಿಯಿಂದ ಸರ್ಕಾರವೇ ಭಾಗವಾಗಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ HD ರೇವಣ್ಣವ್ರನ್ನ ಬಂಧಿಸುವ ಮಟ್ಟಕ್ಕೆ ಇವರು ಕೀಳು ಮಟ್ಟಕ್ಕೆ ಹೋದ್ರು ಅಂತ ಅಂದ್ರೆ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವ ರೀತಿಯಲ್ಲಿ ಸರ್ಕಾರ ಹೋಗ್ತಾ ಇದೆ ಅಂತ ಹೇಳಿ ನಿನ್ನೆ ತಾನೇ ತಾವು ಟಿವಿನಲ್ಲಿ ನೋಡಿದಿರಿ. ದೇವರಾಜೇಗೌಡರು ಕೊಟ್ಟಂತ ಹೇಳಿಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಅವರೇನು ನಮ್ಮ ಪಕ್ಷವರಲ್ಲ, ಅವರು ಬೇರೆ ಪಕ್ಷದವರು. ಯಾರು ಇದರಲ್ಲಿ ಹಿನ್ನೆಲೆ ಇದ್ದಾರೆ, ಪ್ರಚಾರದಲ್ಲಿ ಯಾರು ಮೂಲ ಭಾಗಿಯಾಗಿದ್ದಾರೆ ಎಂಬತಕ್ಕಂಥದ್ದು ಆಡಿಯೋದಲ್ಲೂ ಇದೆ, ವಿಡಿಯೋದಲ್ಲಿ ಇದೆ. ಈ ರೀತಿಯ ಸಾಕ್ಷ್ಯ ಬಂದಿರೋದ್ರಿಂದ SIT-ನವರು ಈ ವಿಷಯವನ್ನು ಕೂಡ ಅವರು ಪರಿಗಣಿಸಬೇಕು. ಅಂದ ಜೊತೆಗೆ ಇವತ್ತು ಏನು ವಿಚಾರಣೆ ನಡೀತಾ ಇದೆ, ನಮ್ಗೆಲ್ಲೋ ಒಂದು ಕಡೆ ಸಂಶಯ ಕಾಣ್ತಾ ಇದೆ, ರಾಜಕೀಯ ಕಾಣ್ತಾ ಇದೆ. ಅದಕ್ಕಾಗಿ ನಮ್ಮ ಪಕ್ಷ, ಜಿಲ್ಲಾ ಜನತಾದಳ ಪಕ್ಷ ಒತ್ತಾಯ ಮಾಡ್ತಾ ಇದೆ. ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ, ಈ ವಿಷಯವನ್ನ ಒಬ್ಬರು ಹಾಲಿ ನ್ಯಾಯಾಧೀಶರಿಗೆ ಕೊಟ್ಟು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು, ಅಥವಾ ಈ ಒಂದು ವಿಷಯವನ್ನ ಇವತ್ತು CBI-ಗೆ ವಹಿಸಬೇಕು. ಇದಕ್ಕೆ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಬೇಕಾಗ್ತದೆ, ಇವತ್ತು ಒತ್ತಾಯ ಮಾಡಬೇಕಾಗುತ್ತೆ. ಇವ್ರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿ, ಇದರಲ್ಲಿ ಇವತ್ತು ವಿಚಾರಣೆ ಇದೆ. ಮೊನ್ನೆ ನಮ್ಮ ರೇವಣ್ಣವ್ರನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ನಡೀತಾ ಇದೆ. ಇವತ್ತು ನ್ಯಾಯಾಲಯ ಕೂಡ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಸರ್ಕಾರ ಯಾವುದೇ ತಕರಾರು SIT ಅವರು ಮಾಡದೆ ಮಾನ್ಯ ರೇವಣ್ಣವ್ರನ್ನ ಬಿಡುಗಡೆ ಮಾಡಲೇಬೇಕು. ಈ ವಿಚಾರದಲ್ಲಿ ನಿಷ್ಪಕ್ಷವಾದ ತನಿಖೆ ಆಗಬೇಕು. ತಪ್ಪಿತಸ್ಥರು, ಸಂತ್ರಸ್ತರ ಬಗ್ಗೆ ನಮ್ದು ಏನು ತಕರಾರಿಲ್ಲ, ನಾವು ಅವ್ರ ಬಗ್ಗೆ ನಾವು ಕ್ರಮ ವಹಿಸಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರೂ ಓಡೋಗಿದ್ರೆ ನಾವೆಲ್ಲ ಬಂದು ನಿಂತ್ಕೊತಿದ್ವೇನ್ರಿ ಬಿಸಿಲಲ್ಲಿ? ಒಂದ್ಸತಿ ಗಟ್ಟಿಯಾಗಿ ಹೇಳ್ರಿ, ನಿಂತ್ಕೊತಿದ್ವೇನ್ರಿ? ನೆತ್ತಿಗೆ ನಡೆಯಲ್ಲರೇ, ಜೋರಾಗಿ ಹೇಳ್ರಿ, ನಿಂತ್ಕೊತಿದ್ವೇನ್ರಿ? ಬಂಧನಕ್ಕೊಳಪಡಿಸಿ ಅವ್ರನ್ನ ಮಾಧ್ಯಮಗಳಲ್ಲಿ ಎಳೆದಾಡ್ತಿರುವಂತ ರೀತಿ ನಿಜಕ್ಕೂ ಅಕ್ಷಮ್ಯ. ಹಾಸನದ ಜನತೆ, ಕರ್ನಾಟಕದ ಜನತೆ ಇದನ್ನ ಗಮನಿಸ್ತಾ ಇದ್ದಾರೆ. ಯಾರು ಜಿಲ್ಲಾಧಿಕಾರಿಗಳು ನ್ಯಾಯಮೂರ್ತಿಗಳ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಇದೆಲ್ಲ ಪ್ರಕರಣ ತನಿಖೆ ಆಗೋಕ್ಕೂ ಮುಂಚೆನೆ ತೀರ್ಪನ್ನ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಯಾರ್ರಿ? ಇದು ಖಂಡಿಸಬೇಕಲ್ರಿ ನಾವು. ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ. ಈಗಾಗಲೇ ನಮ್ಮೆಲ್ಲ ನಾಯಕರುಗಳು, ಹಿರಿಯರು ಮಾತನಾಡಿದ್ದಾರೆ. ಈ ಘಟನೆಯನ್ನ ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು, ಯಾವ ರಾಜ್ಯ ಸರ್ಕಾರ ಇವತ್ತು ಅವರದೇ ವಿಧಾನಸಭೆಯ ಸದಸ್ಯರನ್ನ ಬಂಧನಕ್ಕೊಳಪಡಿಸಿದೆ, ತತ್ಕ್ಷಣ ಅವ್ರನ್ನ ಹೊರಗೆ ಬಿಡುವಂತ ಕೆಲಸ ಆಗಬೇಕು. ನ್ಯಾಯ ಸೂಕ್ತವಾದ ರೀತಿಯಲ್ಲಿ ತನಿಖೆಯಾಗಿ ನ್ಯಾಯ ಒದಗಬೇಕು ಅಂತ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೇವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.